ಫ್ರೆಂಡ್ಸ್ ಎಲ್ಲರಿಗೂ KS ಟ್ಯೂಟೋರಿಗೆ ಎಲ್ಲರಿಗೂ ನಿಮಗೆಲ್ಲರೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರಮುಖ ಪ್ರಶ್ನೆ ಮತ್ತು ಉತ್ತರಗಳ ಬಗ್ಗೆ ಮಾಹಿತಿಯನ್ನು ನೋಡಿಕೊಳ್ಳೋಣ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಮೊದಲ ಪ್ರಶ್ನೆ ಗಣಿತದ ಒಂದು ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂಥ ಪ್ರಶ್ನೆಯಾಗಿದೆ. ಮೊದಲನೇದಾಗಿ ಪ್ರಶ್ನೆ ನೋಡೋಣ. ಒಂದು ಸಂಖ್ಯೆಯನ್ನು 25% ಹೆಚ್ಚಿಸಿದ ನಂತರ ಅದು 500 ಆಗುತ್ತದೆ. ಇದರ ಮೂಲ ಸಂಖ್ಯೆ ಎಷ್ಟು ಎಂಬುದು ಪ್ರಶ್ನೆಯಾಗಿದೆ. ನೋಡಿ ಏನಂತ ಪ್ರಶ್ನೆ ಅಂದರೆ, ಒಂದು ಸಂಖ್ಯೆ 25% ಹೆಚ್ಚಿಸಿದ ನಂತರ ಅದರ ಒಂದು ಏನಾಗುತ್ತಂತ 500 ಆಗುತ್ತದಂತ. ಅದರ ಮೂಲ ಸಂಖ್ಯೆ ಎಷ್ಟಾಗುತ್ತೆ ಎಂಬುದು ಇದರ ಪ್ರಶ್ನೆಯಾಗಿದೆ. ಹಾಗಾದರೆ ಬನ್ನಿ ಇದರ ಪ್ರಶ್ನೆಯನ್ನು ಬಿಡಿಸಲು ಪ್ರಾರಂಭಿಸೋಣ. ಏನಂತಂದರೆ, ಒಂದು ಸಂಖ್ಯೆಯನ್ನು 25% ಹೆಚ್ಚಿಸಿದ ನಂತರ ಎಂದರೆ ಏನಂತೆ 25% ಹೆಚ್ಚಿಗೆ ಮಾಡಬೇಕಂತೆ. ಅಂದರೆ ಒಂದು ಸಂಖ್ಯೆ 100 ಅಂತ ತಗೊಳ್ಳೋಣ. 100ರಲ್ಲಿ ಪ್ಲಸ್ 25% ಎಷ್ಟಾಯಿತು? 125% ಆಯಿತು. ಈ 125% ಏನಂತೆ 500 ಆಗುತ್ತದಂತೆ. ಏನಾಗುತ್ತದಂತೆ? 500 ಆಗುತ್ತದಂತೆ. ಹಾಗಾದರೆ ಇದರ ಮೂಲ ಒಂದು ಸಂಖ್ಯೆ ಎಷ್ಟಂತ ಪ್ರಶ್ನೆ ಕೇಳಲಾಗಿತ್ತು. ಇದಕ್ಕೆ ಮೂಲ ಸಂಖ್ಯೆ ಎಷ್ಟಾಗಿರುತ್ತೆ ಅಂದರೆ 100 ಆಗಿರುತ್ತದೆ. ಹಾಗಾದರೆ ಈ ಮೂಲ ಸಂಖ್ಯೆ ಕಂಡುಹಿಡಿಬೇಕು ನಾವೀಗ. ಇದಕ್ಕೆ ಮಗ್ಗಿ ಬರಬೇಕು ನೋಡಿ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಮಗ್ಗಿ ಎಲ್ಲ ಪ್ರಾಕ್ಟೀಸ್ ಮಾಡಿ. 25 4 100, 25 5 125 ಇದು ಕಡ್ತ ಆಯ್ತದ ಅಂತ ಹೇಳ್ಬೋದು. ಈಗ 5 100 500, ಅದೇ ರೀತಿಯಾಗಿ 400 ಎಷ್ಟಾಗುತ್ತೆ? 400 ಆಗುತ್ತೆ. ನೋಡಿ ಮೂಲ ಸಂಖ್ಯೆ ಯಾವುದು? 400. ಇದರ ಮೂಲ ಸಂಖ್ಯೆ 400 ಎಂಬುದು ಆನ್ಸರ್ ಬಂತು. ನೋಡಿ ಇಲ್ಲಿ 400 ಆಗಿದೆ. ನೋಡಿ ಇದರ ಮೂಲ ಸಂಖ್ಯೆ. ಬನ್ನಿ ಇದಕ್ಕೆ ನೋಡಿಕೊಳ್ಳೋಣ. ಯಾವುದು ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿದೆ? ಆಪ್ಷನ್ ಸಿ 400. ಒಂದು ಸಂಖ್ಯೆಯನ್ನು 25% ಹೆಚ್ಚಿಸಿದರೆ 500 ಆಗುತ್ತದೆ. ಇದರ ಮೂಲ ಸಂಖ್ಯೆ ಎಷ್ಟಾಗಿದೆ ಅಂದರೆ 400 ಆಗಿದೆ. ನೋಡಿ ಓಕೆ, ಇದು ನಿಮಗೆ ತಿಳಿದಿದೆ ಅಂತ ಅಂದ್ಕೊತೀನಿ. ನಮ್ಮ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಒಂದು ಇತಿಹಾಸಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು. ಶಿವಮೊಗ್ಗದ ಕೆಳದಿ ಸಾಮ್ರಾಜ್ಯದ ಮೇಲ್ನೋಟಿಯಾದ ಮಹಿಳಾ ಆಡಳಿತಗಾರ್ತಿ ಯಾರು? ಈ ಶಿವಮೊಗ್ಗದಲ್ಲಿ ಒಂದು ಕೆಳದಿ ಸಾಮ್ರಾಜ್ಯದ ಒಂದು ಮಹಿಳಾ ಆಡಳಿತಗಾರ್ತಿ ಯಾರಾಗಿದ್ದೆ ಎಂಬುದು ಪ್ರಶ್ನೆಯಾಗಿದೆ. ನೋಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೆಳದಿ ಚೆನ್ನಮ್ಮ. ಕೆಳದಿ ಚೆನ್ನಮ್ಮ ಈ ಶಿವಮೊಗ್ಗದ ಕೆಳದಿ ಸಾಮ್ರಾಜ್ಯದ ಒಂದು ಆಡಳಿತಗಾರ್ತಿಯಾಗಿದ್ದರೆ ಇವರು ಬ್ರಿಟಿಷರ ವಿರುದ್ಧ ಹೋರಾಡಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಕಿತ್ತೂರು ಚೆನ್ನಮ್ಮ ಕೂಡ ಒಂದು ಬೆಳಗಾವಿಯಲ್ಲಿ ಇರುವಂಥ ರಾಣಿ ಅಂತ ಹೇಳ್ಬೋದು. ಇವರು 1824ರಲ್ಲಿ ದಂಗೆಯನ್ನು ಪ್ರಾರಂಭ ಮಾಡ್ತಾರೆ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ ಹೋಗೋಣ. ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಇದೆ ನೋಡಿ ಮುಂದಿನದು. ದ್ರವಲೋಹ ಅಂದರೆ ಲಿಕ್ವಿಡ್ ಮೆಟಲ್ ಎಂದು ಕರೆಯಲ್ಪಡುವ ಮೂಲಧಾತು ಯಾವುದು? ದ್ರವ ಲೋಹ ಎಂದು ಕರೆಯಲ್ಪಡುವ ಮೂಲಧಾತು ಯಾವುದಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗ್ಯಾಲಿಯಮ್. ಗ್ಯಾಲಿಯಮ್ ಮತ್ತು ಪಾದರಸ ಕೂಡ ಕಂಡುಬರುತ್ತೆ ನೋಡಿ. ಅಂದರೆ ದ್ರವ ರೂಪದ ಲೋಹ ಯಾವುದು? ಪಾದರಸ, PB ಅಂತ ಹೇಳ್ತೀವಿ ನಾವು. ಪಾದರಸ ಇದು ದ್ರವ ರೂಪದ ಒಂದು ಧಾತುಗಳಾಗಿವೆ ಅಂತ ಹೇಳ್ಬೋದು. ಮೂಲ ಧಾತುಗಳು ಗ್ಯಾಲಿಯಮ್ ಮತ್ತು ಪಾದರಸಗಳು ದ್ರವ ರೂಪದ ಲೋಹಗಳಾಗಿವೆ. ಅದೇ ರೀತಿಯಾಗಿ ದ್ರವ ರೂಪದ ಅಲೋಹ ಯಾವುದು ಅಂದರೆ ಬ್ರೂಮಿಯಂ. ನೋಡಿ ಯಾವುದು? ಬ್ರೂಮಿಯಂ. ಬ್ರೂಮಿಯಂ ಎಂಬುದು ಇದು ದ್ರವ ರೂಪದ ಅಲೋಹವಾಗಿದೆ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ, ಯಾವ ಮಾರ್ಗಸೂಚಿಯು ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ಭರವಸೆ ನೀಡುತ್ತದೆ? ಇದು ಒಂದು ಸಂವಿಧಾನಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಇದೆ ಅಂತ ಹೇಳ್ಬೋದು. ಇದರಲ್ಲಿ ಮಾರ್ಗಸೂಚಿಯಲ್ಲಿ ಸಾಮಾಜಿಕತೆ ಆಗಿರ್ಬೋದು, ಆರ್ಥಿಕತೆ ಆಗಿರ್ಬೋದು, ಈ ರೀತಿಯಾಗಿ ಭರವಸೆಯನ್ನು ಮೂಡಿಸುವಂಥ ಒಂದು ಮಾರ್ಗಸೂಚಿ ಯಾವುದು ಅಂದರೆ ಭಾಗ ಯಾವುದು ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನೋಡಿ, ದಿಕ್ಸೂಚಿ ತತ್ವಗಳು ಅಥವಾ DPSP ಅಂತೀವಿ. ಅದೇ ರೀತಿಯಾಗಿ ರಾಜ್ಯ ನಿರ್ದೇಶಕ ತತ್ವಗಳಾಗಿವೆ. ಈ ರಾಜ್ಯ ನಿರ್ದೇಶಕ ತತ್ವಗಳು ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ಭರವಸೆ ನೀಡುತ್ತವೆ. ಇವು DPSP ರಾಜ್ಯ ನಿರ್ದೇಶಕ ತತ್ವಗಳಂತ ಹೇಳ್ಬೋದು. ಇವು 36ರಿಂದ ಹಿಡಿದು 51ರವರೆಗೂ ಕಂಡು ಬರುತ್ತವೆ. ಅವು DPSP.
ಮುಂದಿನ ಪ್ರಶ್ನೆ ಹೋಗೋಣ. ಕೆಳಗಿನಗಳಲ್ಲಿ ಯಾವುದು ಬಿಸ್ಕಾಯ್ ಹಿನ್ನೀರಿನಲ್ಲಿ ಇವೆ? ಇವು ದೇಶಗಳ ಬಗ್ಗೆ ಕೊಟ್ಟಿದ್ದಾರೆ. ಅಂದರೆ ದೇಶಗಳು ಈ ಬಿಸ್ಕಾಯ್ ಹಿನ್ನೀರಿನಲ್ಲಿ ಕಂಡುಬರುವ ದೇಶಗಳು ಯಾವುವು? ಬಿಸ್ಕಾಯ್ ಎಂಬುದು ಅಂಟಾರ್ಟಿಕಾದಲ್ಲಿನ ಒಂದು ಭಾಗ ಆಗಿದೆ. ಬಿಸ್ಕಾಯ್ ಎಂಬುದು ಅಂಟಾರ್ಟಿಕಾದಲ್ಲಿರುವ ಒಂದು ಭಾಗ ಆಗಿದೆ. ಈ ಪ್ರದೇಶದಲ್ಲಿ ಕಂಡುಬರುವ ದೇಶ ಯಾವುದೆಂಬುದು ಪ್ರಶ್ನೆ ಆಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಫ್ರಾನ್ಸ್ ಮತ್ತು ಸ್ಪೇನ್. ಆಪ್ಷನ್ಸ್ ಒಂದನೇದು ಕರೆಕ್ಟ್ ಆಗಿದೆ ನೋಡಿ. ಅಂದ್ರೆ ಫ್ರಾನ್ಸ್ ಮತ್ತು ಸ್ಪೇನ್ ಏನಾಗಿವೆ ಅಂದರೆ ಈ ಬಿಸ್ಕಾಯ್ ಹಿನ್ನೀರಿನಲ್ಲಿ ಕಂಡುಬರುವಂಥ ಒಂದು ದೇಶಗಳಾಗಿವೆ. ಮುಂದಿನ ಪ್ರಶ್ನೆ ಹೋಗೋಣ. ಇಂಟರ್ನ್ಯಾಷನಲ್ ಡೇಟ್ ಲೈನ್ ಯಾವ ರೇಖಾಂಶವನ್ನು ಅನುಸರಿಸುತ್ತದೆ? ಇದು ಕೂಡ ಅತ್ಯಂತ ಒಂದು ಸುಲಭದ ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು. ಇದನ್ನು ಕಮೆಂಟ್ ಮೂಲಕ ತಿಳಿಸಿ. ಅಂದರೆ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಯಾವ ರೇಖಾಂಶವನ್ನು ಅನುಸರಿಸುತ್ತದೆ? ಕಮೆಂಟ್ ಮೂಲಕ ನಿಮ್ಮ ಉತ್ತರವನ್ನು ತಿಳಿಸಿ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ ಹೋಗೋಣ. ಇಂಟರ್ನ್ಯಾಷನಲ್ ಇದು ಕೂಡ ಅದೇ ಆಗಿದೆ. ಮುಂದಿನ 2024ರಲ್ಲಿ ಭಾರತದ 16ನೇ ಉಪರಾಷ್ಟ್ರಪತಿಯಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ಅಂದರೆ 2024ರಲ್ಲಿ ಹೊಸ ಒಂದು ಉಪರಾಷ್ಟ್ರಪತಿಯನ್ನು ನೇಮಕ ಮಾಡಲಾಗಿದೆ. ಅವರು ಯಾರೆಂಬುದು ಪ್ರಶ್ನೆ ಆಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಜಗದೀಪ್ ಧನ್ಕರ್ ಅಂತ ಹೇಳ್ತೀವಿ. ಜಗದೀಪ್ ಧನ್ಕರ್ ಅವರು ಪ್ರಸ್ತುತ ಭಾರತದ 16ನೇ ಉಪರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜಗದೀಪ್ ಧನ್ಕರ್ ಅವರು. ಮುಂದಿನ ಪ್ರಶ್ನೆ ಹೋಗೋಣ. ಲೋಹಗಳು ಸುಲಭವಾಗಿ ವಿದ್ಯುತ್ ಪ್ರವಾಹವನ್ನು ಸಾಗಿಸಬಲ್ಲ ಕಾರಣ ಏನು? ಅಂದರೆ ಈ ಲೋಹಗಳು ಸುಲಭವಾಗಿ ಏನು ಮಾಡ್ತವೆ ಅಂದರೆ ವಿದ್ಯುತ್ತನ್ನು ಪ್ರವಾಹ ಮಾಡಲು ಬಿಡುಗಡೆ ಮಾಡುತ್ತವೆ. ಇದಕ್ಕೆ ಕಾರಣ ಏನಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ಉಚಿತ ಎಲೆಕ್ಟ್ರಾನ್ಗಳು ಹಾಜರಾಗುತ್ತೆ ಎಂಬುದು ಸರಿಯಾದ ಉತ್ತರ ಆಗಿದೆ. ಅಂದರೆ ಫ್ರೀ ಎಲೆಕ್ಟ್ರಾನ್ಸ್ ಇರೋದರಿಂದ ಲೋಹಗಳೇನೆಂದರೆ ಸುಲಭವಾಗಿ ಈ ವಿದ್ಯುತ್ನಲ್ಲಿ ಪ್ರವಾಹವನ್ನು ಉಂಟು ಮಾಡುತ್ತವೆ. ಅದೇ ರೀತಿಯಾಗಿ ಹೇಳಿಕೆ ರೂಪದಲ್ಲಿ ನೀಡಲಾಗಿದೆ ನೋಡಿ ಪ್ರಶ್ನೆ ರೀತಿ. ಅದೇ ನಿಮಗೇನಾದರೂ ಈ ಚಾನಲ್ಗೆ ಇಷ್ಟ ಆಯಿತು ಅಂದರೆ ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಓಕೆ, ನಾವು ಯಾವ ರೀತಿ ನೋಡಿ ಹೇಳಿಕೆ ರೂಪದಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಸಮಾಜ ಆಗಿರ್ಬೋದು, ಸಂವಿಧಾನ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು, ಅದೇ ರೀತಿಯಾಗಿ ಮೆಂಟಲ್ ಅಬಿಲಿಟಿಗೂ ಕೂಡ ಸಂಬಂಧಿಸಿದಂತೆ ಪ್ರಮುಖ ಪ್ರಶ್ನೆಗಳನ್ನು ತರೋಣ ಮುಂದಿನ ದಿನಗಳಲ್ಲಿ. ಈಗ ಹೇಳಿಕೆ ಪ್ರಶ್ನೆಯ ಬಗ್ಗೆ ಮಾಹಿತಿಯನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇ ಹೇಳಿಕೆ. ಸಂವಿಧಾನದ 352ನೇ ವಿಧಿಯು ರಾಷ್ಟ್ರಪತಿಗೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಅಧಿಕಾರ ನೀಡುತ್ತದೆ. 352ನೇ ವಿಧಿ ಏನು ಮಾಡುತ್ತೆ ಅಂದ್ರೆ ರಾಷ್ಟ್ರಪತಿಗೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಅಧಿಕಾರವನ್ನು ನೀಡುತ್ತದೆ ಎಂಬುದು ಮೊದಲನೇ ಹೇಳಿಕೆಯಾಗಿದೆ. ಮೊದಲನೇ ಹೇಳಿಕೆ ಏನು? ಸರಿಯಾಗಿದೆ ನೋಡಿ. ಅದೇ ರೀತಿಯಾಗಿ ಎರಡನೇ ಹೇಳಿಕೆ ನೋಡೋಣ. ಎರಡನೇ ಹೇಳಿಕೆ 356ನೇ ವಿಧಿ ರಾಜ್ಯಪಾಲರಿಗೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲು ಅವಕಾಶ ನೀಡುತ್ತದೆ. ಏನಂದರೆ 356ನೇ ವಿಧಿ ಏನಂದರೆ ಸಂವಿಧಾನದ 356ನೇ ವಿಧಿಯು ರಾಜ್ಯಪಾಲರಿಗೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಅವಕಾಶ ನೀಡುತ್ತದಂತ. ಇದು ತಪ್ಪಾದ ನೋಡ್ರಿ. ಎರಡನೇ ಹೇಳಿಕೆ ತಪ್ಪಾದ. ಎರಡನೇ ಹೇಳಿಕೆ ತಪ್ಪು, ಮೊದಲನೇ ಹೇಳಿಕೆ ಸರಿ. ಇದರಲ್ಲಿ ನೋಡೋಣ ಇಲ್ಲೇನು ಕೊಟ್ಟಿದ್ದಾರೆ, ಸರಿಯಾದ ಉತ್ತರವನ್ನು ಯಾವುದಂತ ಪ್ರಶ್ನೆ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಒಂದು ಮಾತ್ರ ಸರಿಯಾಗಿದೆ ಎಂಬುದು ಸರಿಯಾದ ಉತ್ತರವಾಗಿದೆ ಅಂತ ಹೇಳ್ತೀವಿ. ಸಂವಿಧಾನದ 352ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಅಧಿಕಾರವನ್ನು ಹೊಂದಿದೆ ಎಂಬುದು ಸರಿಯಾದ ಉತ್ತರವಾಗಿದೆ ನೋಡಿ. ಮುಂದಿನ ಪ್ರಶ್ನೆ ಹೋಗೋಣ. CRPC 144 ವಿಧಿ ಯಾವ ಸಂದರ್ಭದಲ್ಲಿ ಜಾರಿಗೆ ತರಬಹುದು? ಅಂದರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಹೇಳ್ಬೋದು. ಇದು CRPC 144ನೇ ವಿಧಿ ಯಾವ ಸಂದರ್ಭದಲ್ಲಿ ತರಬಹುದು ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಆಗಿದೆ ನೋಡಿ. ಆಪ್ಷನ್ಸ್ ಬಿ ಸರಿಯಾದ ಉತ್ತರವಾಗಿದೆ. ಯಾವ ಟೈಮ್ದಾಗ ಈ CRPC 144 ಜಾರಿ ಮಾಡ್ತಾರೆ ಅಂದ್ರೆ ಸಾರ್ವಜನಿಕ ಅಶಾಂತಿ ಉಂಟಾದಲ್ಲಿ ಅಥವಾ ಗೊಂದಲ ಹಿಂಸಾಚಾರದ ಸಂದರ್ಭಗಳಲ್ಲಿ ಏನು ಮಾಡ್ತಾರೆ ಅಂದರೆ ಈ CRPC 144 ಜಾರಿಗೆ ಮಾಡುತ್ತಾರೆ. ಅತ್ಯಧಿಕ ಜನ ಒಂದು ಗಲಾಟೆಯನ್ನು ಮಾಡುವ ಸಂದರ್ಭದಲ್ಲಿ ಈ CRPC 144 ಜಾರಿ ಮಾಡ್ತಾರೆ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ ಹೋಗೋದಾದರೆ ಬೆಳಕಿನ ಚಲನೆಯ ವೇಗವನ್ನು ಮೊದಲಿಗೆ ಗಣನೆಗೆ ತೆಗೆದುಕೊಂಡ ವಿಜ್ಞಾನಿ ಯಾರು? ಗಣನೆ ಮಾಡಿದ ವಿಜ್ಞಾನಿ ಯಾರು ಎಂಬುದು ಪ್ರಶ್ನೆಯಾಗಿದೆ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರೋಮರ್. ರೋಮರ್ ಎಂಬುವರು 1676ರಲ್ಲಿ ಏನು ಮಾಡ್ತಾರಂದರೆ ಈ ಬೆಳಕಿನ ಚಲನೆಯ ವೇಗವನ್ನು ಗಣನೆ ಮಾಡಿದ ಮೊದಲ ವಿಜ್ಞಾನಿ ಯಾರಂದರೆ ರೋಮರ್ 1676ರಲ್ಲಿ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಹೇಳಿಕೆ ರೂಪದಲ್ಲಿ ಕೇಳಲಾಗಿದೆ ನೋಡಿ. ಮೊದಲನೇ ಹೇಳಿಕೆ ನೋಡೋಣ. ಭಾರತದ ರಾಷ್ಟ್ರಪತಿಯರು ಉಭಯ ಸದನಗಳು ಒಟ್ಟಾಗಿ ಮತ ಚಲಾವಣೆ ಮಾಡುವ ಮೂಲಕ ಆಯ್ಕೆ ಮಾಡುತ್ತಾರೆ. ಏನು ಮಾಡ್ತಾರಂದರೆ ಭಾರತದ ರಾಷ್ಟ್ರಪತಿಯನ್ನು ಏನು ಮಾಡ್ತಾರಂದರೆ ಉಭಯ ಸದನಗಳು ಯಾವ್ಯಾವು, ರಾಜ್ಯಸಭೆ ಮತ್ತು ಲೋಕಸಭೆ, ಇವು ಏನು ಮಾಡ್ತಾವೆ ಅಂದರೆ ಒಟ್ಟಾಗಿ ಮತ ಚಲಾವಣೆ ಮಾಡುವ ಮೂಲಕ ಆಯ್ಕೆ ಮಾಡ್ತಾರಂತ. ಇಲ್ಲ, ತಪ್ಪಾದ ಉತ್ತರ ಇದೆ ನೋಡಿ. ಮೊದಲನೇ ಹೇಳಿಕೆ ತಪ್ಪಾಗಿದೆ. ಈ ರಾಜ್ಯಸಭೆ ಲೋಕಸಭೆ ಒಂದು ಒಟ್ಟಾಗಿ ಮತ ಚಲಾವಣೆ ಮಾಡೋದಿಲ್ಲ, ಇದು ತಪ್ಪಾಗಿದೆ. ಅದೇ ರೀತಿಯಾಗಿ ಎರಡನೇದು ನೋಡೋಣ. ರಾಜ್ಯಸಭಾ ಸದಸ್ಯರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತ ಚಲಾಯಿಸಲು ಸಾಧ್ಯವಿಲ್ಲ. ಇದು ಕೂಡ ಒಂದು ರಾಜ್ಯಸಭೆ ಸದಸ್ಯರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತ ಚಲಾಯಿಸಲು ಸಾಧ್ಯವಿಲ್ಲ ಎಂಬುದು ಕೂಡ ತಪ್ಪಾಗಿದೆ ಅಂತ ಹೇಳಬಹುದು. ಇದು ರಾಷ್ಟ್ರಪತಿಯನ್ನು ನೇಮಕ ಮಾಡ್ಬೇಕಂದ್ರೆ ಅವ್ರಿಗೆ ಚುನಾವಣೆ ಟೈಮ್ನಲ್ಲಿ ಈ ರಾಷ್ಟ್ರಪತಿಯವರನ್ನು ನೇಮಕ ಮಾಡ್ಬೇಕಾದ್ರೆ ಲೋಕಸಭೆಯಲ್ಲಿ ಈ ರಾಜ್ಯಸಭೆಯಲ್ಲಿ ಚುನಾಯಿತ ಸದಸ್ಯರಿರ್ತಾರೆ, ಅಂಥವರಿಂದ ನೇಮಕ ಮಾಡಲಾಗುತ್ತದೆ. ವೋಟಿಂಗ್ ಮಿಷನ್ ಮೂಲಕ ಅವರಿಗೆ ವೋಟ್ ಹಾಕಲಾಗುತ್ತದೆ ಅಂತ ಹೇಳ್ಬೋದು. ಯಾರಿಗೆ? ರಾಷ್ಟ್ರಪತಿಯವರಿಗೆ. ರಾಜ್ಯಸಭಾ ಸದಸ್ಯರು ಇವರು ಚುನಾವಣೆಯಲ್ಲಿ ಮತವನ್ನೇ ಸಲ್ಲಿಸುವುದಿಲ್ಲ. ರಾಜ್ಯಸಭೆಯ ಒಂದು ಚುನಾಯಿತ ಸದಸ್ಯರು ಮತ ಚಲಾವಣೆ ಮಾಡುತ್ತಾರೆ. ಅದಕ್ಕಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ. ಒಂದು ಸರಿಯಾಗಿಲ್ಲ ಎಂಬುದು ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ ಹೋಗೋಣ. ಸೆರೆ ಹಡಗು ಚಲನೆ ಅಂದರೆ ಎಲ್ ನೀನೋ ಅಂತ ಕರೀತಾರೆ. ಎಲ್ ನೀನೋ ಮತ್ತು ಈ ನೀನೋ ಅಂತ ಕರೆಯುವ ಒಂದು ಶೀತ ಒಂದು ಕಂಡುಬರ್ತವೆ ಅಂತ ಹೇಳ್ಬೋದು. ಯಾವ ತಾಪಮಾನೀಯ ಪ್ರಭಾವವನ್ನು ಉಂಟು ಮಾಡುತ್ತವೆ? ಈ ಎಲ್ ನೀನೋ ಯಾವ ತಾಪಮಾನ ಪ್ರಭಾವವನ್ನು ಉಂಟು ಮಾಡುತ್ತವೆ ಎಂಬುದು ಪ್ರಶ್ನೆಯನ್ನು ಕೇಳಲಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಪೆರುವಿನಲ್ಲಿ ಸಮುದ್ರದ ತಾಪಮಾನ ಹೆಚ್ಚಿಗೆ ಮಾಡುತ್ತದೆ. ಯಾವುದು? ಎಲ್ ನೀನೋ. ಎಲ್ ನೀನೋ ಮತ್ತು ಈ ನೀನೋ ಎಂಬುದು ಒಂದು ಶೀತಲ ಸಮರ ಒಂದು ತಾಪಮಾನಕ್ಕೆ ಸಂಬಂಧದ ಉಂಟು ಮಾಡ್ತವೆ ಅಂತ ಹೇಳ್ಬೋದು. ಇಲ್ಲಿ ಪೆರುವಿನ ಸಮುದ್ರದ ತಾಪಮಾನ ಹೆಚ್ಚಿಗೆ ಮಾಡುತ್ತದೆ. ಯಾವುದು? ಎಲ್ ನೀನೋ. ಇದಕ್ಕೆ ಸೆರೆ ಹಡಗು ಚಲನೆ ಅಂತ ಕರೆಯುತ್ತಾರೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಓಡೋದಾದರೆ ಜೀರೋ FIR ಎಂದರೇನು? ಜೀರೋ FIR ಎಂದರೇನಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಆಪ್ಷನ್ಸ್ ಬಿ ಸರಿಯಾದ ಉತ್ತರವಾಗಿದೆ. ಏನಾಗಿದೆ? ಆಪ್ಷನ್ಸ್ ಬಿ ಸರಿಯಾದ ಉತ್ತರವಾಗಿದೆ. ಇದು ಅಂದರೆ FIR ಅನ್ನು ಯಾವುದೇ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಬಹುದಾದ ರೀತಿಯ FIR ಅನ್ನು ಜೀರೋ FIR ಎಂದು ಕರೆಯುತ್ತಾರೆ. ಈ FIR ಅನ್ನು ಯಾವುದೇ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಬಹುದಾದ ರೀತಿಯನ್ನು ಜೀರೋ FIR ಅಂತ ಕರೀತಾರೆ ನೋಡಿ. ಇದು ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ ಹೋಗೋಣ. 2024ರಲ್ಲಿ ನಾಸಾದ ಆರ್ಟಿಮಿಸ್ 2 ಮಿಷನ್ನಲ್ಲಿ ಯಾವ ದೇಶದ ವ್ಯಕ್ತಿ ಮೊದಲ ಬಾರಿಗೆ ಭಾಗವಹಿಸಲಿದ್ದಾರೆ? ಅಂದರೆ 2024ರಲ್ಲಿ ಭಾಗವಹಿಸಿದರು ಆರ್ಟಿಮಿಸ್ 2ನಲ್ಲಿ. ಇದು ಪ್ರಚಲಿತ ಘಟನೆಗೆ ಸಂಬಂಧಿಸಿದಂಥ ಪ್ರಶ್ನೆ ಇದೆ ನೋಡಿ. 2024ದಾಗ ನಾಸಾದಾಗ ಆರ್ಟಿಮಿಸ್ 2 ಎಂಬ ಮಿಷನನ್ನು ಉಡಾವಣೆ ಮಾಡಲಾಯಿತು. ಅದರಲ್ಲಿ ಯಾವ ದೇಶದ ವ್ಯಕ್ತಿ ಮೊದಲ ಬಾರಿಗೆ ಭಾಗವಹಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕೆನಡಾ ದೇಶ ನೋಡಿ. ಕೆನಡಾ ದೇಶದ ಮೊದಲ ವ್ಯಕ್ತಿ ಏನು ಮಾಡಿದ್ದಾರೆ ಅಂದರೆ ನಾಸಾದ ಆರ್ಟಿಮಿಸ್ 2ನಲ್ಲಿ ಭಾಗವಹಿಸಿದ್ದಾರೆ. ಕೆನಡಾ ದೇಶದ ವ್ಯಕ್ತಿ. ಭಾರತದ ವಾಯುಸೇನೆ ಯಾವ ಯುದ್ಧದ ನಂತರ ಸ್ವತಂತ್ರ ಶಾಖೆಯಾಗಿ ರೂಪುಗೊಂಡಿತು? ಭಾರತದ ವಾಯುಸೇನೆ ಯಾವಾಗ ಒಂದು ಸ್ವತಂತ್ರ ಶಾಖೆಯಾಗಿ ರೂಪುಗೊಂಡಿತು ಎಂಬುದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ದ್ವಿತೀಯ ವಿಶ್ವ ಸಮರ ಅಂದರೆ ಎರಡನೇ ಒಂದು ಮಹಾಯುದ್ಧದ ಸಮಯದಲ್ಲಿ ಭಾರತದ ಒಂದು ವಾಯುಸೇನೆಯಾಗುತ್ತದೆ ಸ್ವತಂತ್ರ ಶಾಖೆಯಾಗಿ ರೂಪುಗೊಳ್ಳುತ್ತದೆ. ಇದು ಸ್ಥಾಪನೆ 1932ರಲ್ಲಿ ವಾಯುಸೇನೆಗೆ ಸ್ಥಾಪನೆ ಆಗ್ತದಂತ ಹೇಳ್ಬೋದು ನೋಡಿ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏಬಿಸ್ ಕಾರ್ಪಸ್ ಎಂಬ ಶಬ್ದದ ಅರ್ಥ ಏನು ಅಂತ ಪ್ರಶ್ನೆ ಕೇಳಲಾಗಿದೆ. ಇದು ಹಲವಾರು ಬಾರಿ ಒಂದು ಪ್ರಶ್ನೆ ಕೇಳುವಂಥ ಪ್ರಶ್ನೆ ಇದೆ ನೋಡಿ.
ಹಲವಾರು ರೀತಿಯಲ್ಲಿ ಕೇಳಿದಂಥ ಪ್ರಶ್ನೆ ಯಾವುದು ಎಬಿಸ್ ಕಾರ್ಪಸ್ ಬಗ್ಗೆ ಸಂಬಂಧಿಸಿದಂಥ ಪ್ರಶ್ನೆಯಾಗಿದೆ. ಎಬಿಸ್ ಕಾರ್ಪಸ್ ಶಬ್ದದ ಅರ್ಥ ಏನಂತ ಹೇಳುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ಏನು? ತಕ್ಷಣ ನ್ಯಾಯಾಲಯಕ್ಕೆ ಹಾಜರಾಗುವ ಆಜ್ಞೆ. ಇದನ್ನು ಎಬಿಸ್ ಕಾರ್ಪಸ್ ಅಂತ ಇದರ ಶಬ್ದದ ಅರ್ಥ ಆಗಿದೆ. ಏನಂತ? ತಕ್ಷಣ ನ್ಯಾಯಾಲಯಕ್ಕೆ ಹಾಜರಾಗುವ ಆಜ್ಞೆಯನ್ನು ಎಬಿಸ್ ಕಾರ್ಪಸ್ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ ಓದೋದಾದರೆ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅನ್ನು ಏನನ್ನು ಸೂಚಿಸುತ್ತದೆ? ಪೆಸಿಫಿಕ್ ರಿಂಗ್ ಆಫ್ ಫೈರ್ ಇದು ಏನನ್ನು ಸೂಚಿಸುತ್ತದೆ ಎಂಬುದು ಪ್ರಶ್ನೆಯಾಗಿದೆ ನೋಡಿ. ಇದಕ್ಕೆ ಒಂದು ಉತ್ತರವನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ಏನು? ಪೆಸಿಫಿಕ್ ರಿಂಗ್ ಆಫ್ ಫೈರ್ ಏನನ್ನು ಸೂಚಿಸುತ್ತದೆ? ಇದು ಇವತ್ತಿನ ಒಂದು ಕೊನೆಯ ಪ್ರಶ್ನೆ ಇದೆ. ಇದನ್ನು ಉತ್ತರವನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನಿಮಗಾಗಿ ಪ್ರಶ್ನೆ ಆಗಿದೆ ನೋಡಿದ್ದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಗಳಿಗೂ ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡೋ ವೀಡಿಯೋನು ಬೇಗ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ. ಓಕೆ, ಈ ಪ್ರಶ್ನೆಗಳಿಗೆ ನೀವು 1 ಮತ್ತು 2 ಅಂತ ಹಾಕಿ ನಾವು ಕೇಳಿರುವ ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರವನ್ನು ನೀಡಿ. ಓಕೆ, ಕಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್.